Welcome back. So today we are continuing the same module, the militant nationalist in India. So in which we already discussed about two militant nationalists, one the Bhagat Singh and another is Chandrasekhar Azad. So today we are going to discuss about Shivram Rajguru. So before going to discuss about Shivram Rajguru, we need to recall what we discussed in the last classes. ಸೊ ಇವತ್ತು ಮತ್ತೆ ನಾವು ಉಗ್ರ ರಾಷ್ಟ್ರವಾದಿಗಳ ಬಗ್ಗೆ ಚರ್ಚೆ ಕಂಟಿನ್ಯೂ ಮಾಡ್ತಾ ಇದ್ವಿ. ಅದರಲ್ಲಿ ನಾವು ಈಗಾಗಲೇ ಭಗತ್ ಸಿಂಗ್ ಮತ್ತು ಚಂದ್ರಶೇಖರ್ ಆಜಾದ್ ಅವರ ಬಗ್ಗೆ ಚರ್ಚೆ ಮಾಡಿದ್ವಿ. ಸೊ ಇವತ್ತು ನಾವು ಶಿವರಾಮ್ ರಾಜ್ಗುರು ಕುರಿತು ಚರ್ಚೆ ಪ್ರಾರಂಭ ಮಾಡ್ತಾ ಇದ್ದೀವಿ. ಸೊ ಇದಕ್ಕಿಂತ ಪೂರ್ವದಲ್ಲಿ ನಾವು ಲಾಸ್ಟ್ ಕ್ಲಾಸ್ಗಳಲ್ಲಿ ಯಾವ್ಯಾವ ವಿಷಯಗಳನ್ನು ಚರ್ಚೆ ಮಾಡಿದ್ವಿ ಪುನರ್ ಮನನ ಮಾಡ್ಕೊಳ್ಳೋಣ. In last class, we came to know about the policies and programs of Chandrasekhar Azad. Chandrasekhar Azad ಅವರ ನೀತಿಗಳು ಮತ್ತು ಕಾರ್ಯಕ್ರಮಗಳ ಕುರಿತು ನಾವು ಲಾಸ್ಟ್ ಕ್ಲಾಸಲ್ಲಿ ಚರ್ಚೆ ಮಾಡಿದ್ವಿ. We also came to know about the important militant nationalist of India. ಅದೇ ರೀತಿಯಲ್ಲಿ ಅದರ ಜೊತೆ ಆ ವಿಷಯ ಚರ್ಚೆ ಮಾಡುವಾಗ ಬೇರೆ ಬೇರೆ ಅಂದರೆ ರಾಮ್ ಪ್ರಸಾದ್ ಬಿಸ್ಮಿಲ್, ಅಶ್ಫಾಕುಲ್ಲಾ ಖಾನ್ ಆಯ್ತಲ್ಲ, ಇವ್ರ ಬಗ್ಗೆ ಕೂಡ ನಾವು ಚರ್ಚೆ ಮಾಡಿದ್ದೀವಿ. ವಿ ಆಲ್ಸೋ ಡಿಸ್ಕಸ್ ಅಬೌಟ್ ದ ರೋಲ್ ಆಫ್ ಚಂದ್ರಶೇಖರ್ ಆಜಾದ್ ಇನ್ ರೆವಲ್ಯೂಷನರಿ ಮೂವ್ಮೆಂಟ್ ಆಫ್ ಇಂಡಿಯಾ. ಭಾರತದ ಕ್ರಾಂತಿಕಾರಿ ಚಳುವಳಿಯಲ್ಲಿ ಚಂದ್ರಶೇಖರ್ ಆಜಾದ್ನವರ ಪಾತ್ರದ ಕುರಿತು ಕೂಡ ನಾವು ಲಾಸ್ಟ್ ಕ್ಲಾಸಲ್ಲಿ ಚರ್ಚೆ ಮಾಡಿದ್ವಿ. ಸೊ ಇವತ್ತು ನಾವು ರಾಜ್ಗುರು ಬಗ್ಗೆ ಚರ್ಚೆ ಮಾಡೋಣ. ಶಿವರಾಮ್ ರಾಜ್ಗುರು. So Shivram Rajguru was born on 24th August 1908 at Kheda to Parvati Devi and Harinarayan Rajguru in a Marathi Brahmin family. Kheda was located at the bank of river Bhima near Pune district of Maharashtra. So Rajguru ಅವರು ಜನಿಸಿದ್ದು 24ನೇ ಆಗಸ್ಟ್ 1908ರಲ್ಲಿ ಅಟ್ ಖೇಡಾ ಅಂದರೆ ಖೇಡಾ ಹಳ್ಳಿಯಲ್ಲಿ ಅವರು ಜನಿಸ್ತಾರೆ. ಸೊ ರಾಜ್ಗುರು ಜನಿಸಿದ್ದು 24ನೇ ಆಗಸ್ಟ್ 1908ರಲ್ಲಿ ಖೇಡಾದಲ್ಲಿ ಟು ಪಾರ್ವತಿ ದೇವಿ, ಮತ್ತು ಪಾರ್ವತಿ ದೇವಿ ಅವ್ರ ತಾಯಿಯಾಗಿದ್ದರು ಮತ್ತು ಹರಿನಾರಾಯಣ ರಾಜ್ಗುರು ಅವ್ರ ತಂದೆಯಾಗಿದ್ದರು. ಇವರು ಒಂದು ಮರಾಠಿ ಬ್ರಾಹ್ಮಣ್ ಫ್ಯಾಮಿಲಿ ಜನಿಸಿರ್ತಾರೆ. ಸೊ ಖೇಡಾ ಭೀಮಾ ನದಿಯ ತೀರದಲ್ಲಿ ಬರುತ್ತೆ, ಪೂನಾ ಡಿಸ್ಟಿಕ್ಕಲ್ಲಿ. So he received primary education at Kheda and later studied in English high school in Pune. ಇವರು ಪ್ರಾರಂಭದ ಶಿಕ್ಷಣವನ್ನು ಖೇಡಾದಲ್ಲಿ ಮುಗಿಸಿರುತ್ತಾರೆ ಮತ್ತು ನಂತರದಲ್ಲಿ ಉನ್ನತ ಅಂದರೆ ಮುಂದಿನ ಶಿಕ್ಷಣವನ್ನು ಪಡೆಯೋಕ್ಕೋಸ್ಕರ ಇಂಗ್ಲಿಷ್ ಹೈಸ್ಕೂಲ್ ಪೂನಾ ಅಲ್ಲಿ ಏನಪ್ಪ ಅಂದರೆ ಪ್ರವೇಶವನ್ನು ಪಡೀತಾರೆ ಅವರು. ಸೊ ನಂತರದಲ್ಲಿ ಇವರ ಕ್ರಾಂತಿಕಾರಿ ಚಟುವಟಿಕೆಗಳ ಕುರಿತು ಸ್ವಲ್ಪ ನಾವು ಚರ್ಚೆ ಮಾಡೋಣ. He was the member of Hindustan Socialist Republican Association. ಇವರು ಹಿಂದೂಸ್ತಾನ್ ಸೋಷಲಿಸ್ಟ್ ರಿಪಬ್ಲಿಕನ್ ಅಸೋಸಿಯೇಷನ್ನ ಸದಸ್ಯರ ಆಗಿದ್ದರು. ರಾಜ್ಗುರು ಬಿಕೇಮ್ ಎ ಕೊಲೀಗ್ ಆಫ್ ಭಗತ್ ಸಿಂಗ್ ಆ್ಯಂಡ್ ಸುಖ್ದೇವ್. ಸೊ ರಾಜ್ಗುರು ಅವರು ಏನಾಗ್ತಾರೆ ಅಂತ ಹೇಳಿದ್ರೆ ಭಗತ್ ಸಿಂಗ್ ಮತ್ತು ಸುಖ್ದೇವಿನ ಜೊತೆ ಸಹವರ್ತಿಗಳು ಆಗಿರ್ತಾರೆ. ಆ್ಯಂಡ್ ಟುಕ್ ಪಾರ್ಟ್ ಇನ್ ಅಸಾಸಿನೇಷನ್ ಆಫ್ British police officer J.P. Saunders at Lahore on 17th December 1928. ರಾಜ್ಗುರು ಮತ್ತು ಭಗತ್ ಸಿಂಗಿನ ಜೊತೆ ಸೇರಿ ಒಂದು ಬ್ರಿಟಿಷ್ ಅಧಿಕಾರಿಗಳು J.P. ಸೌಂಡರ್ ಹತ್ಯೆಯಲ್ಲಿ ಅವರು ಪಾಲ್ಗೊಂಡಿರ್ತಾರೆ ಲಾಹೋರಲ್ಲಿ 15ನೇ ಡಿಸೆಂಬರ್ 1928ರಲ್ಲಿ. ಅಂದರೆ ಇದರ ಉದ್ದೇಶ ಏನಾಗಿತ್ತು ಅಂತ ಹೇಳಿದ್ರೆ ಸ್ಕಾಟ್ ಅಂತ ಒಂದು ಆಫೀಸರನ್ನು ಅವರು ಹತ್ಯೆ ಮಾಡಬೇಕು ಅಂತ ಹೋಗಿದ್ದು ಬೈ ಮಿಸ್ಟೇಕ್ ಅಸಿಸ್ಟೆಂಟ್ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ J.P. ಸಾಂಡ್ರಸ್ ಅವರು ಏನಾಗ್ತಾರೆ ಅಂದರೆ ಹತ್ಯೆಗೀಡಾಗ್ತಾರೆ. ಸೊ ಅದು ಒಂದು ಮಿಸ್ಟೇಕ್ ಆಗಿರುತ್ತೆ. ನೆಕ್ಸ್ಟ್ ದೇರ್ ಆಕ್ಷನ್ ವಾಸ್ ಟು ಅವೆಂಜ್ ದ ಡೆತ್ ಆಫ್ ಲಾಲಾ ಲಜಪತ್ ರಾಯ್ ಹೂ ಹ್ಯಾಡ್ ಡೈಡ್ ಎ ಫೋರ್ಟ್ನೈಟ್ ಆಫ್ಟರ್ ಬೀಂಗ್ ಹಿಟ್ ಬೈ ಪೊಲೀಸ್ while on a march protesting the Simon Commission. ಸೈಮನ್ ಕಮಿಷನ್ ಭಾರತಕ್ಕೆ ಯಾವಾಗ ಬರ್ತವೆ, 7 ಮೆಂಬರ್ಸ್ ಕಮಿಷನ್ ಯಾವಾಗ ಬರುತ್ತೆ, ಬಂದ ನಂತರ ಭಾರತದ ಎಲ್ಲ ರಾಜಕೀಯ ಪಕ್ಷಗಳು ಕೆಲವೊಂದು ಬಿಟ್ಟು, ನಾನು ಆಲ್ರೆಡಿ ಹೇಳಿದ್ದೀನಿ ನಿಮಗೆ ಚರ್ಚೆ ಮಾಡುವಾಗ, ಸೈಮನ್ ಕಮಿಷನ್ ಎಲ್ಲರೂ ಏನು ಮಾಡ್ತಾರೆ ಅಂದರೆ
ಸೈಮನ್ ನಿಯೋಗವನ್ನು ವಿರೋಧಿಸ್ತಾರೆ. ಅದೇ ರೀತಿಯಲ್ಲಿ ಲಾಲಾ ಲಜಪತ್ ರಾಯ್ ಕೂಡ ವಿರೋಧಿಸ್ತಾ ಇದ್ರು. ಆದರೆ ಒಂದು ಆಫೀಸರ್, ಪೊಲೀಸ್ ಆಫೀಸರ್, ಸೊ ಜನರಲ್ ಸ್ಕಾಟ್ ಅಂತ ಹೇಳ್ಬಿಟ್ಟು ಅವ್ರು ಏನು ಮಾಡ್ತಾರೆ ಅಂದರೆ ಲಾಲಾ ಲಜಪತ್ ರಾಯ್ ಅವರನ್ನು ಲಾಠಿಯಿಂದ ಹೊಡಿತಾರೆ. ಹೊಡೆದ ನಂತರದಲ್ಲಿ ಅವರು ಸಾಯ್ತಾರೆ ಅವರು. ಸೊ ಈ ಕ್ರಾಂತಿಕಾರರು ಏನು ಇದು ಮಾಡಿದ್ರು ಅಂದರೆ ಈ ಸಾವಿಗೆ, ಅಂದರೆ ಲಾಲಾ ಲಜಪತ್ ರಾಯ್ಗೆ ಯಾರು ಸಾಯಿಸಿದ್ದಾರೆ, ಸ್ಕಾಟ್, ಜನರಲ್ ಸ್ಕಾಟ್, ಅವರನ್ನು ಹೆಂಗಾದರೂ ಮಾಡಿ ನಾವು ಸಾಯಿಸಬೇಕು ಅಥವಾ ಸೇಡನ್ನು ತೀರಿಸ್ಕೋಬೇಕು ಅಂತ ಹೇಳ್ಬಿಟ್ಟು ಆ ಉದ್ದೇಶದಿಂದ ಇದು ಮಾಡ್ತಾರೆ. The 3 men and 20 so ಅದರಲ್ಲಿ 3 men and 21 other co-conspirators were tried under the provision of regulation that was introduced in 1929 specifically for that purpose. All 3 were convicted of the charges. So ಇವರು 3 ಜನ ಮತ್ತು 21 ಸಹ ಷಡ್ಯಂತ್ರಗಳು ಅವರೆಲ್ಲರೂ ಏನು ಮಾಡ್ತಾರೆ ಅಂತ ಹೇಳಿದ್ರೆ ನ್ಯಾಯಾಂಗದ ವ್ಯವಸ್ಥೆಯಲ್ಲಿ ಏನು ಮಾಡ್ತಾರೆ, ಒಂದು ಹೊಸ ವ್ಯವಸ್ಥೆನೇ ರಚನೆ ಮಾಡ್ತಾರೆ ಅವ್ರಿಗೋಸ್ಕರ. 1921 ಏನಾಗುತ್ತೆ ಅಂದರೆ ಇದಾಗತ್ತೆ. ಆಗಿದ ನಂತರ 3 ಜನ ಅಪರಾಧಿಗಳು ಅಂತ ಸಾಬೀತಾಗತ್ತೆ. ಅಪರಾಧಿಗಳು ಅಂತ ಆಗಿದ ನಂತರ ಅವರನ್ನು ಏನು ಮಾಡ್ತಾರೆ ಅಂದರೆ ಗಲ್ಲಿ ಶಿಕ್ಷೆಯನ್ನು ಕೊಡ್ತಾರೆ ಅಂತ ನಮ್ಗೆ ಗೊತ್ತಾಗುತ್ತೆ. All 3 were hanged on 23rd March 1921. Bhagat Singh, ಸುಖದೇವ್ ಅಂಡ್ ರಾಜ್ಗುರು 3 ಜನ ಏನಾಗ್ತಾರೆ ಅಂತ ಹೇಳಿದ್ರೆ ಅಪರಾಧಿಗಳು ಅಂತ ಪ್ರೂವ್ ಆಗುತ್ತೆ. ಆಗಿದ ನಂತರ ಆ 3ರನ್ನು 24ನೇ ಮಾರ್ಚ್ಗೆ ಏನು ಮಾಡಬೇಕು, ಗಲ್ಲಿ ಶಿಕ್ಷೆ ಕೊಡಬೇಕು ಅಂತ ಇರುತ್ತೆ. ಇಡೀ ಭಾರತ ದೇಶದಲ್ಲಿ ಈ ಸುದ್ದಿ ಚರ್ಚೆ ಆಗುತ್ತೆ. ಏನೋ ಒಂದು ಸಮಸ್ಯೆ ಆಗುತ್ತೆ ಅಂತ ಒಂದು ಕಾರಣಕ್ಕೋಸ್ಕರ 23ನೇ ಮಾರ್ಚ್ ಅಂದರೆ ಒಂದು ದಿವಸ ಮುಂಚೆನೆ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಈ 3 ಜನಕ್ಕೆ ಗಲ್ಲಿ ಶಿಕ್ಷೆಯನ್ನು ಕೊಡ್ತಾರೆ. ಎವ್ರಿ ಇಯರ್ ಆನ್ 23rd March, Martyrs Day or Shahid Divas is observed, remembering these 3 revolutionary leaders. ಈ 3 ಕ್ರಾಂತಿಕಾರಿ ನಾಯಕರನ್ನು ಸ್ಮರಿಸುವ ಸಲುವಾಗಿ ಭಾರತ ಸರ್ಕಾರ ಶಹೀದ್ ದಿವಸ್ ಅಂತ 23ನೇ ಮಾರ್ಚನ್ನು ಶಹೀದ್ ದಿವಸ್ ಅಂತ ಆಚರಣೆ ಮಾಡುತ್ತೆ ಇಡೀ ಭಾರತದಲ್ಲಿ. ಯಾಕೋಸ್ಕರ ಅಂದರೆ ಈ 3 ಜನ ಕೊಟ್ಟಂತಹ ತ್ಯಾಗ ಬಲಿದಾನವನ್ನು ಸ್ಮರಣೆ ಮಾಡಬೇಕು ಅಂತ ಉದ್ದೇಶದಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಈ ಒಂದು ಏನಾಗುತ್ತೆ ಅಂತ ಹೇಳಿದ್ರೆ ಚರ್ಚೆ ಪ್ರಾರಂಭ ಆಗುತ್ತೆ. So these are some important revolutionary leaders which we discussed today. So beside this thing, there are hundreds, thousands of people who participated in the freedom struggle of India in their own ways. Maybe they are farmers, or maybe they are industrial laborers, or maybe the laymen, or maybe the lawyers, doctors. So almost all the professional or local people participated in the Indian freedom struggle in their own way. So these are they're also, these people also are equally responsible for our independence. So we should remember all these great personalities. So today, because of these people, we are enjoying freedom and democracy today. So thank you very much for this. Okay, thank you.